ನಾಗೇಂದ್ರ ಅವರೇ, ಈಗ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದೆ, ಅವರು ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬಹುದಾಗಿತ್ತು. ಪದೇ ಪದೇ 3 ವರ್ಷಗಳಿಂದ ಎಷ್ಟು ಕ್ರಾಂತಿಗಳು ನೋಡಿದ್ದು, ಸಂಕ್ರಾಂತಿಯಿಂದ ಹಿಡಿದು KN ರಾಜಣ್ಣ ಅವರು ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಅಂತೆ, ನವೆಂಬರ್ ಕ್ರಾಂತಿ ಅಂತೆ, ಲಾಸ್ಟ್ ಬಜೆಟ್ ಅಂತೆ, ಈ ರೀತಿಯಾದಂಥ ಹಲವು ಒಂದಷ್ಟು ಬೆಳವಣಿಗೆಗಳು ಗಮನಿಸಿದಾಗ ಹೈಕಮಾಂಡ್ ನಾಯಕರು ಒಂದು ಮಾತನ್ನೂ ಕೂಡ ತುಟಿ ಬಿಚ್ಚಲಿಲ್ಲ. ಇವತ್ತು ಹೈಕಮಾಂಡ್ ಚೆನ್ನಾಗಿ ಗೊತ್ತಿತ್ತು, ಕರ್ನಾಟಕ ಮುಂದೆ ನಮಗೆ ಭದ್ರಕೋಟೆ ಇರೋದು, ಕರ್ನಾಟಕ ಕೈ ಹಾಕಬೇಕಾದ್ರೆ 100 ಸತಿ ಯೋಚನೆ ಮಾಡಬೇಕಂತ ಒಂದು ನಿರ್ಧಾರದ ಮೇಲೆ ಇಲ್ಲಿವರೆಗೂ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಕಾಲಗಳನ್ನು ಕಾಲಮಾನಗಳು ತಿಳ್ಕೊಂಬಂದರು. ಇವತ್ತು ಹಠಾತ್ತನೆ ಇವತ್ತು ಸಿದ್ದರಾಮಯ್ಯ ಅವರು ನಡೆಸ್ಕೊಂತ ಇರೋ ರೀತಿ ಇದೆಯಲ್ಲ, ಇಡೀ ಒಂದು ಅಹಿಂದ ನಾಯಕರ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಒಂದು ಅವಮಾನ ಮಾಡೋದು ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತು ಅವ್ರ ಮನೆ ಮುಂದೆ ಹೋರಾಟಗಳಿರ್ಬೋದು, ಇವತ್ತು ಅಲ್ಲಿನ ವಿಧಾನಸೌಧದಿಂದ ಆಚೆ ಬರಬೇಕಾದ್ರೆ ಕಣ್ಣೀರುಗಳಿರ್ಬೋದು, ಅವ್ರು ಕೇಳ್ಕೊಂಡ ರೀತಿ ನೀತಿಗಳಿರ್ಬೋದು, ಇವೆಲ್ಲ ಎಲ್ಲೋ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಡೆಸ್ಕೊಂತ ರೀತಿ ನೀತಿಗಳು ಸರಿ ಇಲ್ಲ ಅಂತ ಇದೆ. ಯಾಕಂದ್ರೆ ಮನವೊಲಿಸಬೇಕಾಯಿತು, ಒಂದು ಹಿರಿಯ ನಾಯಕರಿದ್ದಾಗ ಅವರು ಮನವೊಲಿಸಿ ವಾಟ್ ನೆಕ್ಸ್ಟ್ ಅವ್ರಿಗೆ ಏನು ಕೊಡ್ಬೋದು, ನೆಕ್ಸ್ಟ್ ಮಾತು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ಇಬ್ರು ಕೂಡ ಮಾತಾಡ್ಕೊಂಡಿರೋದು 2.5 ವರ್ಷ ಅನ್ನೋದು ಅಲ್ಲ. ಅದನ್ನ ಅವರು ಹೈಕಮಾಂಡ್ ನಡ್ಸ್ಕೊಳ್ಳೋದೇನಿದೆ, ನೀವು ಕೊಟ್ಟಂಗೆ ನಡ್ಕೊಳ್ಳಿ ಅಂತ ಹೇಳಿರ್ಬೋದು. ಅಲ್ಲ, ಅದನ್ನ ಅವರು ಕರೆದು ಅದನ್ನ ಒಂದು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ಅದನ್ನ ಕೂರ್ಸ್ಕೊಂಡು ಅವ್ರು ಇಬ್ಬರನ್ನು ಕೂರ್ಸ್ಕೊಂಡು ಹಿಂಗಂತ ಒಂದು ಮಾತುಕತೆ ನಮ್ಮಲ್ಲಿ ಆಗಿತ್ತು, ಒಪ್ಪಂದ ಆಗಿತ್ತು. ಹಾಗೆ ಈ ಒಪ್ಪಂದ ಪ್ರಕಾರ ನಾವು ಇದನ್ನ ಮಾಡ್ತಾ ಇದ್ವಿ ಅಂತ ಡಿಕ್ಲರೇಷನ್ ಕೊಡ್ಬೋದಾಗಿತ್ತು. ಏನು ಡಿಕ್ಲರೇಷನ್ ಕೊಡದೆ ಒಬ್ಬ ಸಾಧಕ ನಾಯಕನ ಅಲ್ಲ, ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಇವತ್ತು ಬಂದಾಗಿಂದ ಸರ್ಕಾರ ಬಂದು 3 ವರ್ಷ ಆದ್ರೆ ಕೂಡ ಸಿದ್ದರಾಮಯ್ಯರ ಸಂಪುಟದಲ್ಲಿ ಇರುವಂತ ಸಚಿವರು ಕೂಡ ಸರಿಯಾಗಿ ಸಹಕಾರ ಕೊಡಲಿಲ್ಲ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಮತ್ತೆ ಶಾಸಕರು ಕೂಡ ತಿರುಗಿ ಬಿದ್ರು ಸರ್ಕಾರದ ವಿರುದ್ಧವಾಗಿ. ನೀವು BR ಪಾಟೀಲ್ ಅವ್ರ ಸ್ಟೇಟ್ಮೆಂಟ್ ನೋಡ್ಬೋದು. ಎಲ್ಲಾ ಶಾಸಕರು ಒಂದು ತಗೊಂಡು ನೋಡಿದಾಗ ಎಷ್ಟೋ ಸರ್ಕಾರದಲ್ಲಿ ಮುಜುಗರ ಆಗೋಗಿದೆ, ಹೈಕಮಾಂಡ್ ಮುಜುಗರ ಆಗಿದೆ. ನೀವೇನಾದ್ರೂ ಪಕ್ಷ ವಿರುದ್ಧ ಮಾತಾಡೋ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಥ ಒಂದು ಸಂದರ್ಭಗಳನ್ನ ಸಮಯಗಳನ್ನ ಮತ್ತೆ ನಿಭಾಯಿಸ್ಕೊಂಡ್ ಬಂದಂತ ಸಿದ್ದರಾಮಯ್ಯ ಅವರು ಇವತ್ತು ಸಮರ್ಥವಾಗಿ ಎಲ್ಲೋ ಒಂದ್ ಕಡೆ ನಿಭಾಯಿಸ್ತಾ ಇದ್ರು. ಇವತ್ತು 5 ಗ್ಯಾರಂಟಿ ಇರ್ತದ್ರು. 5 ಗ್ಯಾರಂಟಿಗಳಲ್ಲಿ ಇವತ್ತು ಯುವ ನಿಧಿಗೆ ಇವತ್ತು ಉದ್ಯೋಗ ಕೊಡಲಿಲ್ಲ, ಯುವ ನಿಧಿನೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇವತ್ತು DK ಶಿವಕುಮಾರ್ ಹೋಗ್ತಾರೆ 5 ಗ್ಯಾರಂಟಿಯಲ್ಲಿ ಸಮರ್ಪಕರು ದಯವಿಟ್ಟು ಗ್ಯಾರಂಟಿಗಳು ಕೈ ಬಿಡಿ ಅಂತ ಕೇಳ್ಕೊಂತ ಇದ್ದಾರೆ. ಈ 5 ಗ್ಯಾರಂಟಿಗಳು ಹಿಮಾಚಲ ಪ್ರದೇಶದಲ್ಲಿ ಫೈಲೂರ್ ಆಗಿದೆ, ಅದೇ ರೀತಿ ತೆಲಂಗಾಣದಲ್ಲಿ ಕೂಡ ಫೈಲೂರ್ ಆಗಿದೆ. ಈ ಗ್ಯಾರಂಟಿ ಸ್ಕೀಮು ಎಲ್ಲೋ ಒಂದ್ ಕಡೆ ಕುಗ್ಗುತ್ತಾ ಹೋಗ್ತಾ ಇದೆ. ಮತ್ತೆ ಆರ್ಥಿಕ ಸಾಲಗಳು 5 ಲಕ್ಷ ಕೋಟಿವರೆಗೂ ಇವತ್ತು ಸಿದ್ದರಾಮಯ್ಯ ಸಾಲ ಮಾಡಿದ್ದಾರೆ. ಮತ್ತೆ ಇವತ್ತಿರುವಂತ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಉಳಿಬೇಕಂದ್ರೆ ಕೇವಲ ಇನ್ನೊಂದು ವರ್ಷದೊಳಗಡೆ ಈ ಆಡಳಿತ ಒಂದು ಯಂತ್ರ ಮತ್ತೆ ನಡೆಯುತ್ತೆ. ಅದಾದ್ಮೇಲೆ ಇನ್ನೊಂದು ವರ್ಷದಲ್ಲಿ ಕ್ಷೇತ್ರವಾರಗಳು ಹೋಗ್ಬಿಡ್ತಾರೆ, ಕ್ಷೇತ್ರಗಳು ಅಭಿವೃದ್ಧಿ ಮಾಡಬೇಕು ಅನ್ನೋ ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಒಂದ್ ಕಡೆ ಜೇನುಗೂಡು ಕೈ ಹಾಕಿ ಇವತ್ತು ಹೈಕಮಾಂಡ್ ತಪ್ಪು ಮಾಡಿದೆ 100% ತಪ್ಪು ಮಾಡಿದೆ. ಹಂಗಂತ ಇವ್ರೇನಾದ್ರೂ ಇವತ್ತು ಮುಂದಿನ ಸಿದ್ದರಾಮಯ್ಯ ಸುಮ್ಮನೆ ಕೂಡ್ತಾರ? ಅದು ಒಪ್ಕೊಂಡು ಸಾಧ್ಯವಿಲ್ಲ. ಅಹಿಂದ ನಾಯಕತ್ವ ಕಟ್ಟಬೇಕಾದಾಗ ಅವ್ರು ಎಲ್ಲೋ ಇನ್ನೊಂದು ಪಕ್ಷದ ಸೃಷ್ಟಿ ಮಾಡ್ಬೇಕಂತ ಅನಿವಾರ್ಯತೆ ಅವ್ರಿಗೆ ಬಂದೇ ಬರುತ್ತೆ. ಮತ್ತೆ ಆ ಜನ ಸಮುದಾಯ ಅವರಿಂದ ಮತ್ತೆ ನಾಯಕರು ಕೂಡ ಪ್ರಬಲವಾಗಿ ಅವರಿಂದ ಇರೋದ್ರಿಂದ ಅವರೆಲ್ಲ ಒಂದು ಪಕ್ಷ ಕಟ್ಟುವಂತ ಪರಿಸ್ಥಿತಿಗೆ ಹೋಗೇ ಹೋಗ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಇವತ್ತು. ಅಂಜನಪ್ಪ ಸರ್, ಈಗ ಇಫ್ ಇನ್ ಕೇಸ್ ನಾಳೆ